ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಚಟ್ನೀಲಿ ಹಲವಾರು ವೆರೈಟಿ ಮಾಡ್ತೀವಲ್ಲ ಸ್ನೇಹಿತರೆ. ಇಡ್ಲಿ ದೋಸೆಗೆ ಹೊಂದ್ಕೊಂಡು ಹೋಗೋವಂಥ ಚಟ್ನಿನೇ ಬೇರೆ ಥರ ಮಾಡ್ಕೊಳ್ತೀವಿ. ನೀರು ಚಟ್ನಿಗಳು ಮಾಡ್ಕೋತೀವಿ, ಗಟ್ಟಿ ಚಟ್ನಿಗಳು ಮಾಡ್ಕೋತೀವಿ. ಹಾಗೆ ಇವತ್ತು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಮಾತ್ರ ಒಂದು ಸೂಪರಾಗಿರೋ ಚಟ್ನಿ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಊಟದ ಒಂದು ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಈ ಚಟ್ನಿ ರೆಸಿಪಿನ ನೋಡ್ಕೊಂಬಂದ್ಬಿಡೋಣ. ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ಚಟ್ನಿ ಮತ್ತು ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಆಹಾ, ರುಚಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಏನೆಲ್ಲ ಹಾಕಿ ಮಾಡಿದ್ದೀನಿ ಈ ಚಟ್ನಿ ಅಂತ ನೋಡ್ಕೊಂಬಿಡೋಣ ಸ್ನೇಹಿತರೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆಗ ಎಲ್ಲ ರೆಸಿಪಿಗಳು ನಿಮ್ಮನ್ನು ತಲುಪುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಕಡಲೆಬೇಳೆನ ಉಪಯೋಗಿಸಿದ್ದೀನಿ ಸ್ನೇಹಿತರೆ. ನೀವು ತೊಗರಿಬೇಳೆ ಕೂಡ ಹಾಕ್ಕೋಬೋದು. ಕಡಲೆಬೇಳೆ ಇನ್ನೂ ಹೆಚ್ಚು ರುಚಿ ಕೊಡುತ್ತೆ. ಒಂದು 3 ಚಮಚ ಆಗೋಷ್ಟು ಕಡಲೆಬೇಳೆನ ಉಪಯೋಗಿಸಿದ್ದೀನಿ. ಇದ್ರ ಜೊತೆಗೆ ಒಂದು 8ರಿಂದ 10 ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು. ಇಷ್ಟನ್ನು ಒಂದು 1/4 ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಡೋಣ. ಸಿಮ್ನಲ್ಲಿ ಹುರ್ಕೊಳ್ಳಿ. ಕಡಲೆಬೇಳೆ ಕೆಂಪಗಾಗಿ ಘಮ ಘಮ ಅನ್ನೋ ಪರಿಮಳ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಸೀದ್ಸ್ಕೋಬೇಡಿ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಸಿಮ್ನಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ನಿಧಾನಕ್ಕೆ ಹುರ್ಕೊಳ್ಳೋಣ. ಒಂದು 3ರಿಂದ 4 ನಿಮಿಷ. ಕಲರು ಚೇಂಜ್ ಆಗುತ್ತೆ, ಘಮ ಘಮ ಪರಿಮಳ ಬರುತ್ತೆ ಕಡಲೆಬೇಳೆ. ಮೆಣಸಿನ್ಕಾಯಿ ಎಲ್ಲ ಗರ್ಗರಿ ಆಗೋವರೆಗೂ ನಾವು ಹುರ್ಕೊಂಡು ತಣ್ಣಗಾಗೋಕ್ಕೆ ಬಿಡ್ತೀನಿ. ಬೇಕಾದರೆ ನೀವು ಇವಾಗ ಒಂದು 4 ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋಬೋದು. ಇಷ್ಟಾದಮೇಲೆ ಇದು ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾಗಕ್ಕೆ ಬಿಡೋವಾಗ ಇದಕ್ಕೊಂದು ಸ್ವಲ್ಪ ಪುದೀನ ಕೂಡ ಹಾಕ್ಕೊಳ್ತೀನಿ. ಒಳ್ಳೆ ಫ್ಲೇವರ್ ಬರುತ್ತೆ. ಸ್ಟವ್ ಆಫ್ ಮಾಡಿ ಆಮೇಲೆ ಪುದೀನನ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಇದೊಂಚೂರು ಸಾಫ್ಟ್ ಆದರೆ ಸಾಕು, ಬೇಗ ಮ್ಯಾಶ್ ಆಗಿಬಿಡುತ್ತೆ. ನಾನು ಹೇಳ್ದಂಗೆ ನೀವು ಪುದೀನ ಬೇಡ ಅಂದರೆ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೋದು. ಅದೂ ಒಳ್ಳೆ ಘಮ ಬರುತ್ತೆ. ಆದರೆ ಪುದೀನ ಮಾತ್ರ ಮನೇಲಿದ್ದರೆ ಖಂಡಿತ ಇದಕ್ಕೆ ಉಪಯೋಗಿಸಿ. ಈ ಕೂಗು ಆಗೋಷ್ಟರಲ್ಲಿ ನಾನು ಮಿಕ್ಸಿ ಜಾರ್ಗೆ 1 ಕಪ್ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಒಣ ಕೊಬ್ಬರಿ ಇದ್ದರೆ ಖಂಡಿತ ಒಣ ಕೊಬ್ಬರಿ ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಅದ್ಭುತವಾಗಿರುತ್ತೆ. ಮತ್ತು ಹುರ್ಕೊಂಡಿರೋ ಪುದೀನ, ಕಡಲೆಬೇಳೆ, ಹುಣಸೆ ಹಣ್ಣು ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಗಟ್ಟಿಗೆ ಒಂಚೂರು ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ತೀನಿ. ಈ ಚಟ್ನಿ ಗಟ್ಟಿಗಿರಬೇಕು ಸ್ನೇಹಿತರೆ. ನೋಡಿ, ತುಂಬಾ ನೈಸಾಗಿ ಮಾಡ್ಕೋಬೇಡಿ, ತರ್ತರಿಯಾಗೇ ಇರಲಿ ಸ್ವಲ್ಪ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ಥರ ಗಟ್ಟಿ ಚಟ್ನಿ ಮಾಡಿಕೊಂಡು ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ಮಾಡಿಸಿದಂಥ ಚಟ್ನಿ ಇದು. ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ. ಈಗ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಇಂಗನ್ನು ಸೇರಿಸ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಬಿಸಿ ಬಿಸಿ ಅನ್ನ ರೆಡಿಯಾಗಿದ್ದರೆ ಈ ಥರ ಚಟ್ನಿನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮು ಈ ಥರ ಚಟ್ನಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ಈ ರೆಸಿಪಿನ ಎಲ್ಲರ ಜೊತೆ ಶೇರ್ ಮಾಡಿ, ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಬಾಯ್.